ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ನಮ್ಮ ಚಾನಲ್ನ ನೀವು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ನಿಮಗೆ ಹಲವಾರು ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಪರಿಹಾರಗಳ ಬಗ್ಗೆ ನಾವು ವೀಡಿಯೋಸ್ ಮುಖಾಂತರ ತಿಳಿಸ್ಕೊಡ್ತಾ ಬಂದಿದ್ದೀವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿ, ಮಾರ್ಗದರ್ಶನವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನೀಡೋದಕ್ಕೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಜೀವನದಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಈ ಲಕ್ ಇಲ್ಲ ಅಂದವ್ರಿಗೆ ಇದು ಬೇಜಾರಾಗ್ತಾ ಇರುತ್ತೆ. ಈ ನೋಡೋದಪ್ಪ ಬೇರೆಯವ್ರಿಗೆ ಲಕ್ ಚೆನ್ನಾಗಿ ಲಾಟ್ರಿ ಹೊಡೆದ್ಬಿಡ್ತು, ಲೈಫಲ್ಲಿ ಝೀರೋ ಇದ್ದವನು ಹೀರೋ ಆಗ್ಬಿಟ್ಟ ಅಂತ ಅಂದ್ಕೊಳ್ತಾ ಇರ್ತೀವಿ. ಅಥವಾ ಇನ್ನು ಕೆಲವರು ಎಲ್ಲೋ ಒಂದು ಕಡೆ ಈ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ, ಬಿಟ್ ಕಾಯಿನ್ಸ್ ಈ ಥರ ಎಲ್ಲ ಹಾಕಿದಾಗ ಅವರಿಗೆ ಅವರ ಇನ್ವೆಸ್ಟ್ಮೆಂಟ್ಗಿಂತ ಡಬಲ್ ಆಗಿರುತ್ತೆ, ತ್ರಿಬಲ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ನಮ್ಮ ಲೈಫ್ನಲ್ಲಿ ಕೂಡ ಈ ಗ್ಯಾಮ್ಲಿಂಗ್ನಲ್ಲಿರಬಹುದು ಅಥವಾ ಒಳ್ಳೆ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ಸ್ನ ಮಾಡಿರ್ತಾರೆ. ಸೊ ಅಂಥವರ ಒಂದು ದುಡ್ಡು ಡಬಲ್ ಆಗಬೇಕು ಅಥವಾ ಅವ್ರ ಲೈಫಲ್ಲಿ ಕೂಡ ಲಾಟ್ರಿ ಹೊಡೆಯೋ ಥರ ಆಗಬೇಕು, ಝೀರೋ ಟು ಹೀರೋ ಆಗಬೇಕು ಅಂತಂದರೆ ಏನು ಮಾಡಬೇಕಾಗುತ್ತೆ ಗುರುಗಳೇ? ಇದು ಎಲ್ರಿಗೂ ಕೂಡ ಸೆಟ್ ಆಗೋದಿಲ್ಲ. ಇದರಲ್ಲಿ ಏನಾದರೂ ಕಲರ್ಸು ಅಥವಾ ನಂಬರ್ಸು ಅಥವಾ ಕೆಲವ್ರಿಗೆ ಮಾತ್ರ ಈ ಲಕ್ ಅನ್ನೋಂಥದ್ದು ಇರುತ್ತಾ? ಇಲ್ಲದೇ ಇರೋ ಲಕ್ನ ಬರ್ಸ್ಕೊಳ್ಬೇಕಂದ್ರೆ ನಾವು ಏನು ಮಾಡಬೇಕಾಗತ್ತೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಕೇಳೋ ಲಕ್ಕನ್ನು ಎಲ್ಲನ ಅಂಗಡಿಯಲ್ಲಿ ಸಿಕ್ಕಿದ್ರೆ ಖರೀದಿ ಮಾಡಬೇಕು, ಸಿಗಲ್ವಾ? ಇಲ್ಲ ಗುರುಗಳೇ. ಲಕ್ ಅನ್ನೋದು ಹೇಗೆ ನಿಮ್ಮ ಶ್ರಮದಲ್ಲಿದೆ ಅಂತ, ನಿಮ್ಮ ಕಷ್ಟದಲ್ಲಿದೆ ಅಂತ. ಈಗ ನಮಗೆ ಯಾರೋ ಸಪೋರ್ಟ್ ಮಾಡ್ತಾ ಇದ್ದಾನೆ, ನಮ್ಮ ಅಣ್ಣ, ತಮ್ಮ, ಅಪ್ಪ, ಅಮ್ಮ, ಚಿಕ್ಕಪ್ಪ, ಮಾವ ಯಾರೊಬ್ಬರು ಸಪೋರ್ಟ್ ಮಾಡ್ತಾರೆ ಅಂತಂದರೆ ಅವನು ಅದ್ರ ಮೇಲೆ ಕರೆಕ್ಟಾಗಿ ಏನು ಮಾಡಿರ್ತಾನೆ, ಓಹೋ ನಮ್ಮ ಚಿಕ್ಕಪ್ಪ ಇದ್ದಾರೆ ಬಿಡು ಮಾಡ್ತಾರೆ ಅಂತ ಹೇಳಿ ಆ ಒಂದು ಸರಪಳಿ ಮೇಲೆ ನಿಂತಿರ್ತಾನವ. ಅವ್ರ ಮೇಲೇ ದೃಷ್ಟಿ ಇರುತ್ತೆ, ಅವನಿಗೆ ನಾಳೆ ಮಾಡ್ತಾರೆ ಬಿಡು ಅಂತ. ಅಪ್ಪ ಮಗನೇ ಮಾಡುವಾಗ ಅಷ್ಟೇ ಅವನಿಗೆ ಅದೇ ಮೈಂಡಲ್ಲಿರುತ್ತೆ, ನಮ್ಮಪ್ಪ ಮಾಡ್ತಾರೆ ಬಿಡು ಅಂತ. ಇಲ್ಲಿ ಪೂರ್ಣವಾಗಿ ಎಲ್ಲರೂ ಕೂಡ ಮಾಡಿ ಮಾಡಿ ಸಾಕಾಗಿದೆ, ಯಾರು ಮಾಡೋದಿಲ್ಲ. ಯಾವುದೇ ಕಾರಣಕ್ಕೂ ನಮಗಿಲ್ಲಿ ಗೊತ್ತಾಗಬೇಕು, ಒರಿಜಿನಲ್ಲಾಗಿ ನನಗೆ ಸಹಾಯ ಮಾಡಲಿಕ್ಕೆ ಯಾರೂ ಇಲ್ಲ, ದಾರಿ ಕೂಡ ಕಾಣ್ತಾ ಇಲ್ಲ. ಈಗ ಅಪ್ಪ ಮಾಡ್ದ, ಅಣ್ಣ ಮಾಡ್ದ, ಇವರೆಲ್ಲ ಮಾಡುವಾಗ ಭಗವಂತದ್ದೇನು ಕೆಲಸ ಅಲ್ಲಿ? ಏನು ಕೆಲಸ ಆತನದ್ದು? ನಿಮ್ಗೆ ಲಕ್ ಇವರೇ ತಂದು ಕೊಡ್ತಾ ಇದ್ದಾರಲ್ಲ. ಇವು ಯಾರಿಗೆ ನೀವು ನೋಡಿ ನಿಧಾನಕ್ಕೆ ಬೇಕಾದರೆ ಈ ಲಾಟ್ರಿ ತೊಗೊಂಡಿರೋರು ಅವರು ಇವರೆಲ್ಲರೂ ಕೂಡ ಈ ಕಸ ಹೊಡೆಯೋರು, ಈ ಪಾನಿಪುರಿ ಮಾರೋರು, ಇಂಥವ್ರಿಗೆ ಹೊಡೆದಿರುತ್ತೆ. ನೀವು ಗಮನಿಸಬೇಕಾದ್ರೆ ತೆಗೆದುಕೊಳ್ಳೋದು ಕೂಡ ಅವ್ರಿಗಳೇ ಆಗಿರ್ತಾರೆ. ಅವ್ರಿಗೇನು ದಾರಿ ಕಾಣಲ್ಲ, ಯಾವ ಚಿಕ್ಕಪ್ಪ ಯಾವ ಮಾವ ಇಲ್ಲ. ಅವ್ರು ಮಾಡೋ ಕೆಲಸ ದೇವ್ರ ಮೇಲೆ ನಂಬಿಕೆ ಇಟ್ಟು ತೆಗೆದುಕೊಂಡು ಹೋಗ್ತಾರೆ. ವರ್ಷಾನುಗಟ್ಟಲೆ ತೆಗೆದುಕೊಂಡಿರ್ತಾರೆ, ಬಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಕೈ ಹಿಡಿದು ಇರೋದಿಲ್ಲ. ಮೊನ್ನೆ ಯಾರೋ ಒಬ್ಬ ಆತ ಈ ಪಳಿನ ದೇವಸ್ಥಾನಕ್ಕೆ ಪಾದಯಾತ್ರೆ ಮಾಡಿಕೊಂಡು ಹೋಗ್ತಿರ್ತಾನೆ. ಅವನ ಮನೇನ ಸೇಲ್ ಮಾಡಿಟ್ಟು, ಅಂದರೆ ಸಾಲ ಅಷ್ಟಿದೆ, ಸೇಲಿಗೆ ಇಟ್ಬಿಟ್ಟಿದ್ದಾನೆ, ಇನ್ನು ದಾರಿ ಇಲ್ಲ ಅವನಿಗೆ. ಸರಿ ಒಂದು ಸಲ ಯಾಕೋ ಬೇಜಾರಾಗಿದೆ ಅಂತೇಳಿ ಪಳಿನಿಗೆ ಪಾದಯಾತ್ರೆ ಹೋಗ್ತಿದ್ದಾನೆ. ಅವನಿಗೆ ಯಾರೋ ಹೇಳಿರ್ತಾರೆ, ಪ್ರತಿನಿತ್ಯ ನಿಮ್ಮ ಮನೆ ಅಕ್ಕಪಕ್ಕ ಇರೋ ದೇವಸ್ಥಾನಕ್ಕೆ ಒಂದು 100 ಗ್ರಾಮ್ ಅಥವಾ ನಿನ್ನ ಶಕ್ತಿ ಇದ್ದಷ್ಟು 1 kg ಆಗಿರ್ಬೋದು, 50 ಗ್ರಾಮ್ ಆಗಿರ್ಬೋದು, ನೀನು ಎಣ್ಣೆ ಕೊಡು, ನಿನಗೆ ಶಕ್ತಿಯಾನುಸಾರ ಹೂವು ಕೊಡು ಅಂತ, ನಿನಗೆ ಯಾವುದೋ ಒಂದು ರೀತಿಯಲ್ಲಿ ಕೈ ಹಿಡಿಯುತ್ತೆ ಅಂತ. ಅವನು ಇದನ್ನು ಮಾಡ್ತಿದ್ದ. ಇದನ್ನು ಮಾಡ್ತಿರಬೇಕಾದರೂ ಅವನಿಗೆ ಯಾರೋ ಹೇಳಿದ್ರಲ್ಲ, ಇಂಡಿಕೇಶನ್ ಅದೇ. ಈಗ ನಾನು ಹೇಳ್ತಾ ಇದ್ದೇನೆ, ಇದು ನಿಮ್ಮ ಇಂಡಿಕೇಶನ್. ಇದನ್ನು ಮಾಡಿಕೊಂಡು ನೀವು ಹೋಗ್ತೀರಂತಂದರೆ ಕಟ್ಟಿಟ್ಟ ಬುತ್ತಿ. ಎಲ್ಲೋ ನೀವೇನು ರೇಸ್ ಕೋರ್ಸ್ ಮಾಡೋದೋ ಅಥವಾ ಮತ್ತೆ ಇನ್ನೇನೋ ಮಾಡ್ತಿರಲ್ಲ, ಎಂತೆಂಥದ್ದು ಇದಾವಲ್ಲ, ಬಿಟ್ಕಾಯಿನ ಹೇಳಿದ್ರಲ್ಲ, ಶೇರ್ ಮಾರ್ಕೆಟ್, ನನಗೆ ಅವೆಲ್ಲ ನೆನಪು ಬರಲ್ಲ. ಇವೆಲ್ಲದಕ್ಕೂ ಕೂಡ ನೀವು ಹೆಚ್ಚಿಗೆ ಹಣವನ್ನು ಪಡೆದುಕೊಳ್ಳಲು ಉದ್ದೇಶ ಇಟ್ಕೊಂಡಿದ್ರೆ ಮಾತ್ರ ನಿಮಗೆ ಯಾರೂ ಸಹಾಯ ಮಾಡೋದು ಕಾಣಬಾರ್ದು. ಬ್ಲೈಂಡು ಒಬ್ಬನು ಕೂಡ ನನಗೆ ದಾರಿ ತೋರಿಸುವ ಆತ ಇಲ್ಲ, ಅವನೊಬ್ಬ ಬಿಟ್ಟರೆ ಅನ್ನೋದು ಮೈಂಡಿಗೆ ಒರಿಜಿನಲ್ಗೆ ಹಾಕ್ಕೋಬೇಕು. ನೀವು ಇದು ಒರಿಜಿನಲಾಗಿ ಪೇನ್ ಇರಬೇಕು, ದುಃಖ ಇರಬೇಕು. ಅವನಿಗೆ ಮಾರಾಟಕ್ಕೆ ಇಟ್ಟಿದ್ದಲ್ಲ ಮನೆ, ಆ ಸ್ಥಿತಿ ತಲುಪಿದ್ದ. ಮನೆ ಮಾರಾಟ ಮಾಡಿ ಸಾಲ ತೀರಿಸಿ ಎಲ್ಲೋ ಒಂದು ಕಡೆ ಬದುಕೊಳ್ಳೋಣ ಅಂತ ಹೇಳಿದ್ದ. ಅವನು ಲಾಟ್ರಿ ಟಿಕೆಟ್ ತೆಗೆದುಕೊಳ್ತಾನೇ ಇದ್ದ. ಅವನು ಆ ದೇವ್ರ ದರ್ಶನ ಮಾಡಿಕೊಂಡು ಇನ್ನು ಆ ಲಾಟ್ರಿ ಟಿಕೆಟಿದ್ದು ಕೂಡ ಅವನು ಯಾವಾಗ ಅದು ಡ್ರಾ ಆಗುತ್ತೆ ಅನ್ನೋದು ಕೂಡ ನೋಡಿದವನಲ್ಲವ, ಹಾಗೆ ಇದ್ದವ. ಒಂದು ಕಡೆ ಆ ಲಾಟ್ರಿ, ಆ ದೇವ್ರ ದರ್ಶನ ಮಾಡಿಕೊಂಡು ಆ ಟೀ ಕುಡಿಬೇಕಾದ್ರೆ ಒಂದು ಅಂಗಡಿ ಹತ್ರ ಅಲ್ಲಿ ಒಂದು ನ್ಯೂಸ್ ಪೇಪರ್ ಇಟ್ಟಿರ್ತಾರೆ. ಆ ಪೇಪರಲ್ಲಿ ನೋಡ್ತಾನೆ, ಇವನ ನಂಬರ್ ಇರುತ್ತೆ. ಅಂದರೆ ಅಲ್ಲಿ ಇವನಿಗೆ ಲಾಟ್ರಿ ಹೊಡೆದಿದೆ, ಇವನಿಗೆ ಲಕ್ ಟ್ರಾನ್ಸ್ಫರ್ ಆಗಿದೆ. ಇವನು ಯಾವುದೋ ದೇವಸ್ಥಾನಕ್ಕೆ ಎಣ್ಣೆ ಕೊಡ್ತಿರೋದು, ಯಾವುದೇ ದೇವಸ್ಥಾನಕ್ಕೆ ಪುಷ್ಪ ಕೊಡ್ತಿರೋದು. ಅವನು ಹೋಗ್ತಿರೋದು ಪಳಿನಿಗೆ. ಅಲ್ಲಿರ್ತಕ್ಕಂಥ ದೇವರು ಯಾರು? ಪಳಿನಿಯಲ್ಲಿ ಮುರುಘ ಇರ್ತಕ್ಕಂಥದ್ದು. ಇಲ್ಲಿ ಶಿವ. ಯಾರೋ ಒಬ್ಬರು, ಒಟ್ಟಾರೆ ಭಗವಂತನ ನಾಮಗಳು ಹಲವಿರಬಹುದು. ಪ್ರಸಾದ
ಯಾವುದೋ ಒಂದು ರೂಪದಲ್ಲವ ಕೊಟ್ಟೇ ಕೊಡ್ತಾನೆ. ಅದು ನವಪಾಷಾಣ ಅಲ್ಲಿರೋದು. ನವಪಾಷಾಣ 9 ತರಹದ ವಿಷಯಗಳವೋ. ಅಂತಹ ನವಪಾಷಾಣದ ಮೂರ್ತಿಯನ್ನು ನೋಡಿಕೊಂಡು ಬಂದ ಮೇಲೆ ಇವನಿಗೆ ನವಚೈತನ್ಯ ಇವನ ದೇಹಕ್ಕೆ ಬಂದಾಯಿತು. ಅವನಿಗೆ ನವ ವಿಧದ ಕೆಲಸಗಳು ಅಂದರೆ ಹೊಸದಾಗಿರೋ ಕೆಲಸಗಳು ಐಡಿಯಾ ಬಂತು. ಇನ್ನು ಮಾಡಲಿಕ್ಕೆ ಮನೆ ಸೇಲು ಇಲ್ಲ, ಇಲ್ಲಿ ಲಾಟ್ರಿ ಬಂದಾಯಿತು, ಕೋಟಿಗಟ್ಟಲೆ ಹಣ ಬಂದಾಯಿತು. ಹಾಗೆ ಭಗವಂತ ಅನ್ನೋವನ್ನೇ ನೀವು ನಂಬಬೇಕು. ಅವನು ಮಾಡ್ತಾನೆ, ಇವರು ಮಾಡ್ತಾನೆ. ಅವಾಗ ನಿಮಗೆ ಭಗವಂತನ ಮೇಲೆ ನಂಬಿಕೆ ಕಡಿಮೆ ಇರುತ್ತೆ. ಯಾಕೆಂದರೆ ಇವ್ರು ಮಾಡ್ತಾರಲ್ಲ, ಅವ್ರು ಮಾಡ್ತಾರೆ ಸುಮ್ಮನೆ ಹಿಂಗೆ ಮುಗಿಯೋದಲ್ಲ. ನನಗೆ ಯಾರೂ ಇಲ್ಲ ಮಾಡೋರು ಅನ್ನೋರು ನೀವು ನಂಬಬೇಕಾದ್ರೆ ಭಗವಂತನೇ ಒಂದು ನಾನು ಹೇಳಿದ್ರು ಬರಲ್ಲ. ಅದು ಅಷ್ಟು ಶ್ರದ್ಧೆ, ಅಷ್ಟು ಭಕ್ತಿ. ಒಬ್ಬರೇ ಕೂತ್ಕೊಂಡು 10 ಬಿಡ್ತೀರಿ ನೀವು, ಯಾರೂ ಇಲ್ಲ ನನಗೆ ಅನ್ನೋರು. ಆ ಸಂದರ್ಭದಲ್ಲಿ ಕೆಲಸ ಮಾಡಬೇಕು. ಆ ಸಂದರ್ಭದಲ್ಲಿ ನೀವು ಎಲ್ಲಾದರೂ ಭಗವಂತನ ಸೇವೆಗೆ ನೀವು ನಿರತರಾಗಬೇಕು. ಅದು ನಿಮ್ಮನ್ನು ಕೈ ಹಿಡಿಯೋದು, ಲೆಕ್ಕ ತಂದು ಕೊಡ್ತಕ್ಕದ್ದು. ಈಗ ನಾನು ಹೇಳಿದ್ನಲ್ಲ, ಪ್ರತಿನಿತ್ಯ ನಿಮ್ಮ ಹತ್ರ ದೇವಸ್ಥಾನಕ್ಕೆ 1 kg ಎಣ್ಣೆ ಕೊಡ್ತೀರೋ, ಅರ್ಧ kg ಎಣ್ಣೆ ಕೊಡ್ತೀರೋ, ಅಥವಾ 100 ಗ್ರಾಮ್ ಕೊಡ್ತೀರೋ ಕೊಡಿ. ನೀವು ಇವತ್ತು ಒಂದು ಮಲ್ಲಿಗೆ ಹೂವು ಒಂದಷ್ಟು, ಒಂದು ಅರ್ಧ kg ಎಷ್ಟೋ ಕೊಡ್ತಾ ಬನ್ನಿ. ಅಂದರೆ ಎಣ್ಣೆ ಮತ್ತು ಹೂವು, ದೀಪ ಹುರಿಲಿಕ್ಕೆ ಒಂದು ದೇವಸ್ಥಾನಕ್ಕೆ ಎಣ್ಣೆ ಸ್ವಲ್ಪ, ಅವನ ತಲೆ ಮೇಲೆ ಇಡಲಿಕ್ಕೆ ಒಂದು 2 ಹೂವು. ಅಂದರೆ ಈಗ ಫ್ಲವರ್ ಹರಡೋದು, ನಿನ್ನ ಬದುಕು ಹರಡುತ್ತೆ, ದೀಪದ ರೀತಿಯಲ್ಲಿ ಪ್ರಜ್ವಲನೆ ಕಾಣುತ್ತೆ. ಬರೆದಿಟ್ಕೊ 1 ಮಂಡಲ ಕಾಲ. ಇದನ್ನು ಯಾರು ಮಾಡ್ತಾರೋ ನೀವು ಕೇಳಿದಾಗೆ ಲಕ್ ಅವ್ರಿಗೆ ಖಂಡಿತ ಟ್ರಾನ್ಸ್ಫರ್ ಆಗುತ್ತೆ. ಅದು ಅವ್ರಿಗೆ ಇಷ್ಟ ಆಯಿತು ದೇವಸ್ಥಾನ, ಖುಷಿಯಿಂದಲೇ ಸಂತೋಷದಿಂದಲೇ ಮಾಡಬೇಕು ಇದನ್ನು. ಪಾಪ ಅವನಿಗೆ ಹಣ ಖರ್ಚಾಗುತ್ತೆ. ಇಲ್ಲಿ ಈ ಖರ್ಚಾಗುತ್ತೆ ಅಂತಂದರೆ ಅವನು ಸುಮ್ಮನೆ ಅದನ್ನು ಹಾಕ್ಸ್ಕೊಳ್ಳಲ್ಲ. ಪಾಪ ನನಗೆ ಮಾಡ್ತಿದ್ದಾನೆ ಅನ್ನೋ ಭಾವನೆ ಅವನಿಗಿದೆ. ಆದರೆ ಇದು ಅವನಿಗೆ ಟ್ರಾನ್ಸ್ಫರು. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರದಿಂಗೆ ಅಂತ. ಹಾಗಾಗಿ ಇವನು ಕೊಡ್ತಾ ಇರೋದು ಅವನಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅದು ಒರಿಜಿನಲ್ ಆಗಿ 1 ಮಂಡಲ ಕಾಲ, 48 ದಿನಗಳ ಕಾಲ ಪುಷ್ಪಗಳನ್ನು ಆ ಭಗವಂತನ ದೇಗುಲಕ್ಕೆ, ಎಣ್ಣೆಯನ್ನು ನೀನು ದಾನವಾಗಿ ಖುಷಿಯಿಂದ ಸಂತೋಷವಾಗಿ ಮಾಡು. ಮತ್ತಷ್ಟು ಇನ್ನಷ್ಟು ಪಡೆದುಕೊಳ್ತೀಯ. ಖಂಡಿತ ಗುರುಗಳೇ. ಸೊ ಲಕ್ ಅನ್ನೋವಂಥದ್ದು ನಮ್ಮ ಜೀವನದಲ್ಲಿ ಕೂಡ ಒದಗಿ ಬರಬೇಕು ಅಂತಂದರೆ ನಾವು ಭಕ್ತಿಯಿಂದ ದೇವರಿಗೆ ಹೇಗೆ ಶರಣಾಗಬೇಕು, ಜೊತೆಗೆ ಎಣ್ಣೆ ಹೂವು ನಾವು ದೇವಸ್ಥಾನಕ್ಕೆ 48 ದಿನಗಳ ಕಾಲ ನೀಡುವಂಥದ್ದು ಬಹಳ ಮುಖ್ಯ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಇಮಿಡಿಯೇಟಾಗಿ ನಮಗೂ ಲಕ್ ಬಂದ್ಬಿಡ್ಬೇಕಪ್ಪ, ಇದೇ ಥರ ಲಾಟ್ರಿ ಹೊಡಿಬೇಕು ಅಂತಂದರೆ ನೀವು ಏನು ಮಾಡಬೇಕಾಗತ್ತೆ ಅಂತ ಒಂದು ಸಿಂಪಲ್ ಆಗಿರುವಂಥ ರೆಮಿಡಿ ಮುಖಾಂತರ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಖಂಡಿತ ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.